ಇನ್ನು 15 ತಿಂಗಳ ಅಧ್ಯಕ್ಷ ಅವಧಿಗೆ ನಾನೇ ಮುಂದುವರಿಯುತ್ತೇನೆ. ಬೆಳ್ಳಿಕಟ್ಟಿ ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗೆ ಪೈಪೋಟಿ ಸಮರ ನಡೆದಿತ್ತು. ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಪೆನಾಲ್ದವರು ಮಾತಿನ ಪ್ರಕಾರ ನಡೆದಿಲ್ಲ, ನಾವು ನಡೆಯುವುದಿಲ್ಲ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವೇಂದ್ರಪ್ಪ ಬೆಳ್ಳಿಕಟ್ಟಿ ಹೇಳಿದ್ದಾರೆ. ನಮ್ಮ ಎಲೆಕ್ಷನ್ ಸಂದರ್ಭದಲ್ಲಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮಾತನಾಡಿ ಹೇಳಿದ್ರು, ಆದ್ರೆ ನಮ್ಮ ಮಾತಲ್ಲಿ ನಮ್ಮ ವಿರುದ್ಧ ಪೆನಾಲ್ ಬಿಟ್ಟು ಕೊಟ್ಟಿಲ್ಲ, ನಾವು ಬಿಟ್ಟು ಕೊಡುವ ಮಾತೇ ಇಲ್ಲ ಎಂದಿದ್ದಾರೆ. ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅಧ್ಯಕ್ಷ ಶಾಸಕರು ಕರೆದ್ರೆ ಹೋಗ್ತೀವಿ, ಆದ್ರೆ ರಾಜೀನಾಮೆ ಕೊಡೋ ಮಾತೇ ಇಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಏನಂದ್ರೆ ಅವರು 11 ಮಂದಿಯಾಗ ಅಧ್ಯಕ್ಷ ಹಾಕ್ತಾರೆ, ಉಪಾಧ್ಯಕ್ಷ 7 ಮಂದಿ ಆಗ್ಯಾರ. ಅವ್ರು ನಮ್ಮ ಮಾತಿನ ಪ್ರಕಾರ ಏನು ನಡೆದಲ್ಲ. ಈಗೇನಂದ್ರೆ ನಾವು ನಮ್ಮ ಇದ್ರ ಪ್ರಕಾರ ಅಂತ 10 ಮಂದಿ ನಾವು ನಮ್ಮ ಇದೀವಿ. 10 ಮಂದಿ ದೇವೇಂದ್ರಪ್ಪನವರು 30 ತಿಂಗಳು ಅಧ್ಯಕ್ಷ ಆಗಿ ಇರಲಿ ಅಂತ ನಾವೆಲ್ಲರೂ ಬಯಸ್ತೀವಿ. ಉಪಾಧ್ಯಕ್ಷರು ಅವ್ರನ್ನ ಮಾಡಕ್ ನೀವು ಅಂದಿದ್ರಿ. ಓಟ್ ಹಾಕ್ಯಾರ. ಈಗ ಅವ್ರಿಗೆ ಎಲೆಕ್ಷನ್ ನಡೆದಾಗ ಗುಂಡಮ್ಮ ಮಾತುಕತೆ ವಿಷಯದ ಬಗ್ಗೆ ಹೋಗ್ತಿರೋ ಇಲ್ಲ, ಅವರಾಗೆ ಕರೆಸಿದ್ರು ಹೋದ್ರು ಇದೇ ಮಾತೇ ಹೇಳೋದು ನೀವು. ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಲ್ರಿ, ಶಾಸಕರ ಕಡೆ ಹೋದ್ರು. 11 ಮಂದಿ ಒಳಗನೆ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಬೇಕಂದ್ರೆ ಶಾಸಕರು ಇದು ಮಾತು 11 ಮಂದಿ ಒಳಗೆ ಆಗಬೇಕು, 7 ಮಂದಿ ಇದ್ದಾಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಬೇಕು. ಈ ಮಾತು ನಾವು ಶಾಸಕ ಮತ್ತೆ ಉಪಾಧ್ಯಕ್ಷ ಅವಿಶ್ವಾಸ ಹಾಕಿ ನಿಮ್ಮದು ಕ್ಯಾನ್ ಮಾಡ್ಕೋಬೋದಾಗಿತ್ತಲ್ಲ. ನೀವು ಏನ್ರಿ ಉಪಾಧ್ಯಕ್ಷರು ನಿಮ್ಮವ್ರನ್ನೇ ಮಾಡ್ಕೋಬೋದಾಗಿತ್ತಲ್ಲ. ಅವಿಶ್ವಾಸ ಮಂಡನೆ ಮಾಡಿ ನಿಮ್ಮ ಪರವಾಗಿ ಬೆಂಬಲ ಇದ್ರೆ ಮಾಡ್ಕೋಬೋದಾಗಿತ್ತಲ್ಲ. ಈಗ ಅದು ಬೇಕಾಗಿಲ್ಲ ನಮ್ಗೆ. ಉಪಾಧ್ಯಕ್ಷ ಅವರು ನಮ್ಮ ಸಿದ್ದಿದಾರಲ್ಲ, ಇವ್ರು ಸಿದ್ದಿನದಲ್ಲ. ಇವ್ರು 11 ಮಂದಿ, ನಾವು 7 ಮಂದಿ. ಮೊದಲ 7 ಮಂದಿ, ಇವರು ಅವರು 11 ಮಂದಿಯಾಗ ಡಿವೈಡ್ ಮಾಡಿದ್ರು. ನಮ್ಮ ಉಪಾಧ್ಯಕ್ಷರು ಇವ್ರ ಕಡೆ ಬಂದ್ರು. ಈಗ ಉಪಾಧ್ಯಕ್ಷರು ನಮ್ಮ ಇವ್ರ ಕಡೆ, ನಾವು ಈಗ 7 ಮಂದಿ ಟೀಮ್ ಆಗಿದೆ ನಮ್ದು. ಈಗ ಇವ್ರು 11 ಮಂದಿ ಟೀಮ್. ಇವರು ಅವಾಗ 11 ಮಂದಿ ಇವ್ರು ಅನ್ಸ್ಕೊಂಡಿದ್ರು. ಅವರು 15 ತಿಂಗಳು 15 ತಿಂಗಳು ಅವ್ರು ಮಾಡಿದ್ರು. ಈಗ ನಾಡಗೌಡರು ನಿಮ್ಮ 11 ಮಂದಿ ಒಳಗೆ ಒಬ್ರು ಅವು ಕ್ಯಾಂಡಿಡೇಟ್ ಮುಂದೆ ಆಗೋರು. ಅಂದ್ರೆ ಒಟ್ಟು ವಿರೋಧ ಪಕ್ಷದವರು ಏನೋ ಅವಕಾಶ ಕೊಡ್ಲಾರ್ದಂಗೆ ನೀವು ಮಾತಾಡ್ಕೊಂಡಿದ್ರಿ. ಆದ್ರೆ ಅವರು ವಿರೋಧ ಪಕ್ಷದವರಿಗೆ ಕೈ ಜೋಡಿಸಿದ್ರು.